ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇತ್ತು, ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅದಕ್ಕೋಸ್ಕರ ಕ್ವಿಕ್ಕಾಗಿ ಒಂದು ಅಡುಗೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮೊಟ್ಟೆ ತರಿಸಿದ್ದೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ, ತಿನ್ಕೋತಾರೆ ಅಂದ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ಒಳಗಡೆ ಎಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಂತ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಮನೇಲಿದ್ದರೂ ಕೂಡ ಒಂದು ಹೋಮ್ ಮೇಕರ್ ಆಗಿ, ಒಂದು ಹೌಸ್ ವೈಫ್ ಆಗಿ ನಾವು ನೀಟಾಗಿ ರೆಡಿ ಆಗುವಂಥದ್ದಾಗಿರ್ಬೋದು, ಒಂದು ಪ್ರೆಸೆಂಟೇಬಲ್ ಆಗಿರುವಂಥದ್ದಾಗಿರ್ಬೋದು, ಒಂದು ಡ್ರೆಸ್ಅಪ್ ಆಗಿರುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ. ಮೊದಲನೇದಾಗಿ ಏನು ಅಂತ ಅಂದರೆ, ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಮ ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಇವಾಗ ಅಬ್ಸರ್ವ್ ಮಾಡಿ ನೋಡಿ, ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದಾಗ ತುಂಬ ಜನಗಳನ್ನ ನೋಡ್ತಿರ್ತೀವಿ, ತುಂಬ ಜನಗಳ ಜೊತೆ ಮಾತುಕತೆ ಆಡ್ತಿರ್ತೀವಿ, ಯಾರ್ಯಾರು ಯಾವ್ಯಾವ ರೀತಿ ಇದ್ದಾರೆ ಅದ್ರ ಕಡೆ ಗಮನ ಕೂಡ ಕೊಡ್ತಿರ್ತೀವಿ. ಮತ್ತು ಮನೇಲಿ ಇರ್ತೀವಿ ಅಂತ ಅಂದಾಗ ನಾವು ಅಷ್ಟು ಫೋಕಸ್ ಮಾಡೋದಿಲ್ಲ, ನಮ್ಮ ಮೇಲೆ ನಾವು ಅಷ್ಟು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಮನೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಹಸ್ಬೆಂಡ್ ನೋಡ್ಕೋಬೇಕು, ಇಷ್ಟೇ ಒಂದು ಸರ್ಕಲಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಅಷ್ಟು ನಮ್ಮ ಮೇಲೆ ನಾವು ಫೋಕಸ್ನ ಕಡಿಮೆ ಮಾಡ್ಕೊಂಡಿರ್ತೀವಿ. ಇದೆಲ್ಲ ಕಾಮನ್ ಅಲ್ವಾ? ನಾನು ಕೂಡ ಅಷ್ಟೇ. ಇವಾಗ ಹೊರಗಡೆ ಫಸ್ಟು ಕೆಲಸಕ್ಕೆ ಹೋಗ್ತಿದ್ದಾಗ ತುಂಬ ಆ್ಯಕ್ಟಿವ್ ಆಗಿ ಮತ್ತು ಒಂದು ನೀಟಾಗಿ ಡ್ರೆಸ್ ಮಾಡಿಕೊಂಡು ಕೆಲಸಕ್ಕೆ ಹೋಗುವಂಥದ್ದು, ಅದು ಒಂದು ರೀತಿ ನಮ್ಮ ತಲೆಯಲ್ಲಿ ಇರುತ್ತೆ. ನಾನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗ್ತಿದ್ದೀನಿ, ಒಂದು ನೀಟಾಗಿರಬೇಕು, ತುಂಬ ಜನ ನೋಡ್ತಿರ್ತಾರೆ, ಒಂದು ನಾನು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಿರ್ತೀವಿ. ಬಟ್ ಯಾವಾಗ ಮನೇಲಿ ಇರ್ತೀವಿ ಅಂತ ಅಂದ್ಕೊಂಡು, ನಾನು ಕೂಡ ಅಷ್ಟೇ, ಮನೇಲಿ ಯಾವಾಗ ನನ್ನ ಮಗಳು ಪ್ರೆಗ್ನೆನ್ಸಿಯಿಂದ ನಾನು ಕೆಲಸ ಬಿಟ್ಟೆ, ಎಷ್ಟು ಒಂದು ಲೇಸಿ ಆಗಿಬಿಟ್ಟೆ ಅಂತ ಅಂದರೆ, ನೀಟಾಗಿ ಒಂದು ಕೂದಲೇ ಬಾಚ್ತಿರ್ಲಿಲ್ಲ. ಬೆಳಗ್ಗೆ ಮುಖ ತೊಳ್ಕೊಂಡ್ರೆ ಅಷ್ಟೇ, ಇನ್ನೇನು ಒಂದು ಲಿಪ್ ಬಾಮ್ ಹಾಕ್ಕೊಳ್ಳೋದು ಅಷ್ಟು ಬಿಟ್ಟರೆ, ಅಷ್ಟು ನನ್ನ ಮೇಲೆ ನಾನು ಕೇರ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿಕೊಂಡೆ. ಆವಾಗಲೇ ತುಂಬ ಒಂದು ಸೋಂಬೇರಿತನ ಅನ್ನೋದು ಜಾಸ್ತಿ ಆಗಿದ್ದು. ನಾವು ಯಾವಾಗ ನಮ್ಮನ್ನು ನಾವು ಇಷ್ಟಪಡೋದನ್ನ ಕಮ್ಮಿ ಮಾಡ್ಕೋತೀವಿ, ಒಂದು ರೀತಿ ಬೇಜಾರಾಗಿಬಿಡುತ್ತೆ. ಇಷ್ಟೇನ ಲೈಫು ಅನ್ನೋ ರೀತಿ ನಮಗೆ ನೆಗೆಟಿವ್ ಥಾಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಮನೇಲಿದ್ದರೂ ಕೂಡ ನಾವು ನೀಟಾಗಿ ರೆಡಿ ಆಗೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಅಂದರೆ, ನಾವು ಎಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ನಾವು ಅಷ್ಟು ಕೆಲಸ ಮಾಡ್ತಿದ್ದೀವಿ ಅನ್ನೋ ರೀತಿ ಫೀಲೇ ಬರೋದಿಲ್ಲ. ತುಂಬ ಖುಷಿ ಕೊಡುತ್ತೆ. ನಾವು ನೀಟಾಗಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡ್ವಿ ಅಂತ ಅಂದರೆ ಇಷ್ಟು ಚೆನ್ನಾಗಿದ್ದೀನ ಅನ್ನೋ ರೀತಿ ಫೀಲ್ ಬರುತ್ತೆ. ಎಷ್ಟೇ ನೋವಿದ್ರೂ ಕೂಡ ಸ್ವಲ್ಪ ಟೈಮ್ಗಾದರೂ ಕೂಡ ಒಂದು ಹ್ಯಾಪಿಯಾಗಿ ಇರಲಿಕ್ಕೂ ಕೂಡ ಹೆಲ್ಪ್ ಅಂತೂ ಮಾಡೇ ಮಾಡುತ್ತೆ. ಮನೇಲಿದ್ದರೂ ಕೂಡ ಒಂದು ಡ್ರೆಸ್ಅಪ್ ಆಗಿರೋದ್ರಿಂದ ನಮ್ಮ ಲೇಸಿನೆಸ್ ಅಂತೂ ಕೂಡ ಹತ್ರನೂ ಬರೋದಿಲ್ಲ. ಏನಕ್ಕೆ ಗೊತ್ತಾ? ನಾವು ಯಾವಾಗ ಒಂದು ಮುಖ ತೊಳೆಯೋದಿಲ್ಲ, ನೀಟಾಗಿ ಕೂದಲು ಬಾಚೋದಿಲ್ಲ, ಒಂದು ನೀಟಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ, ಅಂಥ ಟೈಮಲ್ಲಿ ನಮಗೆ ಜಾಸ್ತಿ ಸೋಂಬೇರಿತನ ಅನ್ನೋದು ಬರುವಂಥದ್ದಾಗಿರ್ಬೋದು. ಎದ್ದ ತಕ್ಷಣ ಮುಖ ತೊಳೆದ್ಬಿಟ್ಟು ನೋಡಿ ನಮಗೆ ನಿದ್ದೆ ಮಾಡಬೇಕು ಅಂತ ಅನ್ಸೋದಿಲ್ಲ. ನಾವು ಯಾವಾಗ ಒಂದು ತಣ್ಣೀರಿಂದ ಮುಖ ತೊಳ್ಕೊತೀವಿ, ನಮ್ಮ ಬಾಡಿಲಿರೋ ಆರ್ಗನ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ನಮಗೆ ಮತ್ತೆ ಮಲ್ಕೋಬೇಕು ಅಂತ ಫೀಲ್ ಬರೋದೇ ಇಲ್ಲ. ಎದ್ದು ಕೆಲಸ ಮಾಡಿಬಿಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಬಟ್ ಯಾವಾಗ ನಾವು ಮುಖನೂ ತೊಳೆದಾನೆ ಹಾಗೆ ಎದ್ಬಿಟ್ಟು ಅಡುಗೆ ಮಾಡಲಿಕ್ಕೆ, ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಆವಾಗಲೇ ಒಂದು ಬೇಜಾರಾಗುವಂಥದ್ದಾಗಿರ್ಬೋದು. ಇಷ್ಟು ಬೇಗ ಬೆಳಕಾಗೋಯ್ತಾ, ಯಾರು ಅಡುಗೆ ಮಾಡ್ತಾರೆ ಅನ್ನೋ ರೀತಿ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾವು ಯಾವಾಗ ಒಂದು ನೀಟಾಗಿ ಮುಖ ತೊಳ್ಕೊಂಡು, ಹಣೆಗೆ ಒಂದು ಕುಂಕುಮ ಇಟ್ಕೊಂಡು, ಅಟ್ಲೀಸ್ಟ್ ಒಂದು ಲಿಪ್ ಬಾಮ್ ಹಚ್ಕೊಂಡು, ಒಂದು ನೀಟಾಗಿ ಕೂದಲು ಬಾಚಿಕೊಂಡು ಮಾರ್ನಿಂಗಿಂದನೇ ಒಂದು ಪಾಸಿಟಿವ್ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೋತೀವಿ ನಮ್ಮ ದಿನಾನ, ಎಷ್ಟು ಒಂದು ಚೆನ್ನಾಗಿರುತ್ತೆ ದಿನ ಅಂತ ಅಂದರೆ ಮಲ್ಕೋಬೇಕು ಅಂತಲೂ ಅನ್ಸೋದಿಲ್ಲ. ನಾವು ಯಾವಾಗ ರೆಡಿ ಆಗ್ತೀವಿ ಆವಾಗ ಒಂದು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಕೆಲಸ ಮಾಡೋಣ ಅನ್ನೋ ರೀತಿ ಖುಷಿ ಅಂತೂ ಬಂದೇ ಬರುತ್ತೆ. ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ನಾನು ಯಾಕೆ ಮಲ್ಕೋಬೇಕು, ಒಂದು ಓಡಾಡಿಕೊಂಡು ಮನೇಲೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅನ್ನೋ ರೀತಿ ಯೋಚನೆ ಅಂತೂ ಮಾಡೇ ಮಾಡ್ತೀವಲ್ವಾ. ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ, ಸೋಂಬೇರಿತನ ಅನ್ನೋದು ಹತ್ರನೂ ಬರೋದಿಲ್ಲ. ಯಾರಾದರೂ ಒಂದು ಯಾವಾಗಲೂ ಮುಖ ತೊಳೆಯುವಂಥದ್ದಾಗಿರ್ಬೋದು, ಯಾವಾಗಲೂ ಕೂದಲು ಬಾಚಿಕೊಳ್ಳುವಂಥದ್ದಾಗಿರ್ಬೋದು, ಮನೆ ಕೆಲಸ ಅಂತ ಜಾಸ್ತಿ ಕೆಲಸದ ಮೇಲೆ ಫೋಕಸ್ ಮಾಡಿಕೊಂಡು ನಮ್ಮನ್ನು ನಾವು ಪಡೋದನ್ನೇ ಮರ್ತ್ಕೊಂಡಿರ್ತೀವಿ ಅಂತ ಅಂದರೆ, ಈ ರೀತಿ ಚೇಂಜ್ ಆಗಿ ನೋಡಿ. ಪ್ರತಿದಿನ ಒಂದು ನೀಟಾಗಿ ರೆಡಿಯಾಗಿ ಒಂದು ಇರೋವಂಥದ್ದು ಕೂಡ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಒಂದು ಲೇಜಿನೆಸ್ ಅನ್ನೋದನ್ನು ಕೂಡ ಒಂದು ಬ್ರೇಕ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ಮೊದಲನೇದು. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ, ನಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ನಾವು ಯಾವಾಗ ಒಂದು ಡ್ರೆಸ್ಅಪ್ ಆಗಿ ಇರ್ತೀವಿ, ಎಷ್ಟು ಚೆನ್ನಾಗಿ ನಾವು ಮಾತಾಡ್ತೀವಿ ಅಂತಂದರೆ ಯಾವುದೇ ರೀತಿ ಮುಜುಗರ ಅಂತ ಏನೂ ಅನಿಸೋದಿಲ್ಲ. ಯಾರೇ ಮನೆಗೆ ಬಂದರೂ ಕೂಡ ಒಂದು ನೀಟಾಗಿ ಟ್ರೀಟ್ ಮಾಡಿ ಕಳಿಸುವಂಥದ್ದಾಗಿರ್ಬೋದು,
ನಮಗೂ ಕೂಡ ಖುಷಿ ಕೊಡುತ್ತೆ. ನಾವು ಯಾವಾಗ ಒಂದು ರೆಡಿಯಾಗಿರ್ತೀವಿ, ಯಾರೇ ಬಂದರೂ ಕೂಡ ಒಂದು ಭಯ ಇಲ್ದೇ ಒಂದು ಕಾನ್ಫಿಡೆಂಟಾಗಿ ಒಂದು ಒಳ್ಳೆ ರೀತಿಲಿ ಟ್ರೀಟ್ ಮಾಡಿ ಕಳಿಸ್ತೀವಿ. ಬಟ್ ನಾವು ಯಾವಾಗ ಒಂದು ನೀಟಾಗಿ ಬಟ್ಟೆ ಹಾಕ್ಕೊಂಡಿಲ್ಲ ಅಂತ ಅಂದಾಗ ಯಾರಾದರೂ ಬಂದರು ಅಂದರೆ ಅವಾಗ ಹೋಗ್ಬಿಟ್ಟು ಒಂದೇ ಸಲ ಬೇಗ ಮುಖ ತೊಳ್ಕೊಂಡು ಬೇಗ ಬಟ್ಟೆ ಚೇಂಜ್ ಮಾಡಿಕೊಂಡು ಬರುವಂಥದ್ದಾಗಿರ್ಬೋದು. ಒಂದು ಅರ್ಜೆಂಟಲ್ಲಿ ಬಂದುಬಿಟ್ರಾ ಅನ್ನೋ ರೀತಿ ಫೀಲ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ ಮತ್ತು ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಮನೇಲಿದ್ದರೂ ಕೂಡ ನಾವು ಒಂದು ನೀಟಾಗಿ ರೆಡಿ ಆಗೋದ್ರಿಂದ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಭಯ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಮಾಡುತ್ತೆ. ಇನ್ನು ಎಗ್ ಬಿರಿಯಾನಿನೂ ಕೂಡ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಏನು ಆ್ಯಡ್ ಮಾಡ್ದೇ ಮಾಡ್ಕೊಂಡಿದ್ದೆ. ಜಾಸ್ತಿ ನಾನು ಸ್ಪೈಸಸ್ ಈ ರೀತಿ ಏನು ಚಿಲ್ಲಿ ಪೌಡರ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ. ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ರೆ ನಮ್ಮನೇಲಿ ಅಷ್ಟು ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ನನ್ನ ಹಸ್ಬೆಂಡು ಸ್ವಲ್ಪ ಮೊಸರು ಹುಳಿ ಮಾಡಿಬಿಡು ಅಂದಿದ್ರು. ಚಿಕ್ಕದಾಗಿ ಈರುಳ್ಳಿ ಮತ್ತು ಸೌತೆಕಾಯಿ ಟೊಮ್ಯಾಟೊ ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ ನಮ್ಮ ಯೋಚನೆಗಳೇ ನಮ್ಮ ಎನರ್ಜಿನ ಡೌನ್ ಮಾಡಿಬಿಡ್ತವೆ, ತುಂಬ ವೀಕ್ ಮಾಡಿಬಿಡ್ತವೆ, ನಮ್ಮನ್ನು ಕುಗ್ಸೋ ರೀತಿ ಮಾಡಿಬಿಡ್ತಾವಂತೆ. ಯಾವ ರೀತಿ ಯೋಚನೆ ಮಾಡ್ತಿರ್ತೀವಿ ಅಂದರೆ ನಾವೇನು ಮನೇಲಿ ಇರ್ತೀವಿ ಬಿಡು, ಯಾವಾಗಾದರೂ ರೆಡಿ ಆದ್ರಾಯಿತು, ಯಾವಾಗಾದರೂ ತಿಂಡಿ ತಿಂದ್ರಾಯಿತು ಅನ್ನೋ ರೀತಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆವಾಗಲೇ ನಮ್ಮನ್ನು ಒಂದು ರೀತಿ ಬೇಜಾರು ಮಾಡುವಂಥದ್ದಾಗಿರ್ಬೋದು. ಆ ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊಂಡು ನೋಡ್ಬೇಕು ನಾವು. ಇವಾಗ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋರಿಗೆ ಯಾವ ರೀತಿ ಬೇಗ ನಾವು ತಿಂಡಿನ ಪ್ರಿಪೇರ್ ಮಾಡಿಕೊಡುವಂಥದ್ದಾಗಿರ್ಬೋದು. ಅವ್ರಿಗೆ ಮಾತ್ರ ನಾವು ಟೈಮ್ ಪ್ರಕಾರ ಚೆನ್ನಾಗಿ ನೋಡ್ಕೋತಾ ಇರ್ತೀವಿ. ಅದ್ರ ಮಧ್ಯೆ ನಮ್ಮನ್ನೇ ನಾವು ಮರ್ತ್ಕೊಂಡಿರ್ತೀವಿ. ನಮಗೆ ಫಸ್ಟ್ ಪ್ರಿಯಾರಿಟೈಸ್ ಕೊಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಡೀ ದಿನ ಅಂತ ಅಂದರೆ ಎದ್ದು ತಕ್ಷಣ ನಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಅಂದರೆ ಇದರಿಂದ ನಾವು ಬೇಗ ಎದ್ದೊಳಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಯಾವಾಗ ನಮ್ಮ ಲೈಫ್ನ ನಾವು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ನಮಗೆ ನಾವು ಫಸ್ಟ್ ಪ್ರಿಯಾರಿಟೈಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ನಾವು ಬೇಗ ಎದ್ದೋಳ್ಬಿಟ್ಟು ಕೆಲಸ ಮಾಡಿಕೊಂಡು ನಮಗೆ ನಾನು ಟೈಮ್ ಕೊಡ್ಕೋಬೇಕು ಅನ್ನೋ ರೀತಿ ಒಂದು ಪ್ರೆಷರ್ ತಲೆಯಲ್ಲಿದ್ದಾಗ ಬೇಗ ಎದ್ದೊಳಲಿಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ಬೇಗ ಎದ್ದಿದ್ದೀವಿ ಅಂದರೆ ನಮಗೂ ಕೂಡ ಟೈಮ್ ಅನ್ನೋದು ಸಿಗುತ್ತೆ. ನಮಗೆ ಏನೇನು ಬೇಕೋ ಅದೆಲ್ಲನ ಕೇರ್ ಮಾಡಿಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಒಳ್ಳೆ ರೀತಿಲಿ ಊಟ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಹಾಗೆ ಆಗುತ್ತೆ. ನಾವು ಮುಖನೇ ಸರಿಯಾಗಿ ತೊಳಿತಾ ಇಲ್ಲ, ಯಾವಾಗಲೂ ತೊಳ್ಕೊತಾ ಇದ್ದೀವಿ ಅಂದಾಗ ನಾವು ಕರೆಕ್ಟ್ ಟೈಮ್ಗೆ ತಿಂಡಿ ಅಂತೂ ತಿಂದಿರಲ್ಲ. ಮಾರ್ನಿಂಗ್ ತಿಂಡಿನೇ ಒಂದು 11 ಗಂಟೆಗಾಗಿರ್ಬೋದು, 12 ಗಂಟೆಗಾಗಿರ್ಬೋದು, ಈ ರೀತಿ ನಾವು ತಿಂಡಿ ತಿಂತಾ ಇದ್ದೀವಿ ಅಂದಾಗ ನಮ್ಮ ಆರೋಗ್ಯನೂ ಕೂಡ ಹದಗೆಡ್ತಾ ಬರುತ್ತೆ. ಒಂದು ಸಲ ಅನಿಸುತ್ತೆ ಮನೆ ಕೆಲಸ ನಾನು ಮಾಡ್ತಿದ್ದೆ, ಬಟ್ ಇದ್ರ ಮಧ್ಯೆ ನನಗೂ ನಾನು ಟೈಮ್ ಕೊಡ್ಕೋಬೇಕಿತ್ತು, ನನ್ನ ಹೆಲ್ತ್ನು ನಾನು ಸರಿಯಾಗಿ ನೋಡ್ಕೋಬೇಕಿತ್ತು ಅನ್ನೋ ರೀತಿ ಯೋಚನೆ ಅಂತೂ ಮಾಡ್ತೀವಿ. ಮನೇಲಿದ್ದರೂ ಕೂಡ ನಾವು ನಮಗೇನು ಬೇಕೋ ಅದನ್ನು ನೋಡಿಕೊಂಡು ಮನೆಯವರೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ರೀತಿ ತುಂಬಾ ಒಳ್ಳೆಯದು. ನಾವೆಲ್ಲರಿಗೂ ಕೂಡ ಬೇರೆಯವ್ರನ್ನೇ ಚೆನ್ನಾಗಿ ನೋಡ್ಕೋತೀವಿ ಅಂತ ಆ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಹೋದರೆ ನಮ್ಮನ್ನು ನಾವು ಒಂದು ರೀತಿ ಆರೋಗ್ಯದಲ್ಲೂ ಕೂಡ ತೊಂದರೆ ಅನ್ನೋದು ಆಗೇ ಆಗುತ್ತೆ. ನಮ್ಮ ಮೇಲೆ ನಮಗೆ ಒಂದು ರೀತಿ ಇಷ್ಟಪಡೋದು ಕೂಡ ಕಮ್ಮಿ ಆಗೋ ರೀತಿ ಆಗಿಬಿಡುತ್ತೆ. ಇವಾಗ ಏನು ಅಂತ ಅಂದರೆ ಅಮ್ಮ ಅಪ್ಪ ಯಾವ ರೀತಿ ಇದ್ದಾರೆ ಅದನ್ನು ಮಕ್ಕಳು ನೋಡಿ ಕಲಿತಾರೆ. ಇವಾಗ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಇದ್ದರು, ನಮ್ಮ ಅಮ್ಮ ಮಾರ್ನಿಂಗ್ ಟೈಮು ಊರಲ್ಲಿರೋದ್ರಿಂದ ಅವರು ಒಂದು 4:15ಗೆಲ್ಲ ಎದ್ದು ಮುಖ ತೊಳ್ಕೊಂಡು ನೀಟಾಗಿ ಒಂದಿಷ್ಟು ಅಗಲ ನಾಮ ಹಾಕೋತಿದ್ರು, ಕುಂಕುಮ ಇಟ್ಕೊಂಡು ದಿನಾನ ಸ್ಟಾರ್ಟ್ ಮಾಡ್ಕೋತಿದ್ರು. ನನಗಿನ್ನೂ ನೆನಪಿದೆ. ಅದೇ ರೀತಿ ನೆನೆಸ್ಕೋತಾ ಇರ್ತೀನಿ ನಾನು ಯಾವ ರೀತಿ ಇರ್ತೀನಿ. ಮಾರ್ನಿಂಗ್ ಟೈಮ್ ಬೇಗ ಎದ್ದೊಳೋದು ಆಗಿರ್ಬೋದು, ನೀಟಾಗಿ ರೆಡಿ ಆಗುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನು ನೋಡಿ ಕಲ್ತ್ಕೋತಾರೆ. ನಾವೇ ಹೆಂಗೆಂಗೋ ಇದ್ಬಿಟ್ಟು ಮಕ್ಳಿಗೆ ಮಾತ್ರ ನೀಟಾಗಿ ರೆಡಿಯಾಗಿ ಅಂತ ಅಂದರೆ ಅವರು ಒಂಥರ ಅಂದರೆ ನೀವೇ ಸರಿಯಾಗಿ ರೆಡಿ ಆಗಲ್ಲ, ನೀವೇ ಹೆಂಗೆಂಗೂ ಇರ್ತೀರಾ ಅನ್ನೋ ರೀತಿ ಆನ್ಸರ್ ಅಂತೂ ಕೊಡ್ತಾರೆ ಅಲ್ವಾ. ನಾವು ಪ್ರತಿದಿನ ಒಂದು ಚೆನ್ನಾಗಿ ರೆಡಿಯಾಗೋದ್ರಿಂದನೂ ಕೂಡ ನಮ್ಮ ಮೇಲಿರೋ ರೆಸ್ಪೆಕ್ಟ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ನಮ್ಮನ್ನು ಮಾತಾಡಿಸೋ ರೀತಿನೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ. ನಾವು ಯಾವಾಗ ಒಂದು ನೀಟಾಗಿ ಕಾಣಿಸ್ತೀವಿ, ಬೇರೆಯವರು ಫಸ್ಟು ನೋಡೋದೇನು ಅಂತ ಅಂದರೆ ನೀಟಾಗಿ ಬಟ್ಟೆ ಹಾಕಿರ್ತಾರ, ನೀಟಾಗಿ ಚೆನ್ನಾಗಿದ್ದಾರ ಅನ್ನೋ ರೀತಿ ಮಾತ್ರ ನೋಡ್ತಾರೆ. ನಾವು ಮನೇಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀವೋ ಅದನ್ನು ಅಷ್ಟು ಬಿಟ್ಟಾಕಿ ನಾವು ಮೇಲ್ಗಡೆ ಅಂತ ಅಂದರೆ ನೀಟಾಗಿ ಯಾವ ರೀತಿ ಡ್ರೆಸ್ಅಪ್ ಆಗಿದ್ದೀವೋ ಅದರಿಂದನೂ ಕೂಡ ನಮ್ಮ ರೆಸ್ಪೆಕ್ಟ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಅಂತ ಅಂದರೆ ಎಲ್ಲರೂ ಮದುವೆಗೆ ಹೋಗ್ತೀವಿ ಅಂದಾಗ ನಾವು ಹೆಂಗೆಂಗೋ ಹೋಗ್ಬಿಟ್ರೆ ಅಲ್ಲಿ ಸರಿಯಾಗಿ ಮಾತಾಡ್ಸೋದೇ ಇಲ್ಲ ಅಲ್ವಾ. ಇವರೇನು ಮದುವೆಗೆ ಬಂದರು ಈ ರೀತಿ ಬಂದಿದ್ದಾರೆ ಅನ್ನೋ ರೀತಿ ಯೋಚನೆ ಅಂತೂ ಮಾಡ್ತಾರೆ. ಬಟ್ ನಾವು ಯಾವಾಗ ಒಂದು ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಕಾಣಿಸೋ ರೀತಿ ಹೋಗ್ತೀವಿ, ನಮ್ಮನ್ನು ಮಾತಾಡಿಸೋ ರೀತಿನೂ ಕೂಡ ಚೇಂಜ್ ಆಗುತ್ತೆ. ಒಂದು ನೀಟಾಗಿ ನಮ್ಮನ್ನು ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಇದರಿಂದನೂ ಕೂಡ ನಮ್ಮ ರೆಸ್ಪೆಕ್ಟ್ ಅನ್ನೋದನ್ನು ಕೂಡ ನಾವು ಜಾಸ್ತಿ ಮಾಡ್ಕೊಂಡು
ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ. ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವತ್ತು ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲನೂ ತರಿಸಿದ್ದೆ, ಎಲ್ಲನೂ ಫಿಲ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಆ ಬಾಕ್ಸಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನು ಫ್ರಿಡ್ಜ್ ಕ್ಲೀನ್ ಮಾಡುವಾಗಲೂ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಸೋಡಾ, ಸ್ವಲ್ಪ ನೀರು, ನಿಂಬೆಹಣ್ಣಿನ ರಸ ಇವು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮನೆ ಕೆಲಸ ಅನ್ನೋದು ಹೆಣ್ಮಕ್ಳಿಗೆ ಅಂದರೆ ಇರೋ ತನಕನೂ ಅಂದರೆ ಒಂದು ರೀತಿ ಪರ್ಮನೆಂಟ್ ಕೆಲಸ ಮಾಡಲೇಬೇಕು. ಹೊರ್ಗಡೆ ಹೋಗಿ ಕೆಲಸ ಮಾಡಿದ್ರು ಇವಾಗ ಮನೆ ಕೆಲಸ ಮಾಡಿಬಿಟ್ಟೇ ಹೋಗಬೇಕು ಅಲ್ವಾ. ಮನೆ ಕೆಲಸ ಮಾಡ್ತಿದ್ದೀವಿ ಅಂದಾಗ, ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದಾಗ ಅಷ್ಟಕ್ಕೆ ಸೀಮಿತ ಆಗೋ ಬದಲು ಅದ್ರ ಮಧ್ಯೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ಕೆಲಸ ಮಾಡಾದ್ಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಅಂತ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಹೇರ್ ಕೇರ್ ಅಂತ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೆ ಸ್ಟ್ರೆಸ್ ಅಂತ ಅನಿಸ್ತಿರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಫೀಲ್ ಬರುತ್ತೆ. ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇದರಿಂದ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಎಷ್ಟೇ ಒಂದು ಒತ್ತಡ ಅನ್ನೋದು ಜಾಸ್ತಿ ಇದ್ದರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಹಸ್ಬೆಂಡ್ ನೋಡ್ಕೊಳ್ಳೋದು, ಇದ್ರೂ ಕೆಲಸನೇ ಮಾಡ್ತಿದ್ದೀವಿ ಅಂದಾಗ ಇದ್ರ ಮಧ್ಯೆ ನಾವು ಯಾವಾಗ ಒಂದು ರಿಲ್ಯಾಕ್ಸ್ ಫೀಲ್ನ ಮಾಡ್ಕೋತೀವಿ, ಒಂದು ಸೆಲ್ಫ್ ಕೇರ್ ಅನ್ನೋದನ್ನ ಮಾಡ್ಕೋತೀವಿ, ಆವಾಗ ನಮಗೆ ಇಡೀ ದಿನ ಒಂದು ರೀತಿ ಫುಲ್ಫಿಲ್ ಅಂತ ಅನಿಸುತ್ತೆ. ಖುಷಿಯಿಂದನೇ ಇವತ್ತೊಂದು ದಿನ ಚೆನ್ನಾಗಿ ಕಳೆದ್ವಿ, ಇದ್ರ ಮಧ್ಯೆ ನನಗೂ ಕೂಡ ನಾನು ಕೇರ್ನ ಮಾಡ್ಕೋತಾ ಇದ್ದೀನಿ, ನನಗೂ ಕೂಡ ನಾನು ಟೈಮ್ನ ಕೊಡ್ಕೋತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ. ಯಾವಾಗಲೂ ಮನೆ ಕೆಲಸನೇ ಮಾಡ್ಕೊಂಡಿರೋ ಬದಲು ಒಂದು ನೀಟಾಗಿ ಒಂದು ಇಡೀ ದಿನನ ಕಳೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳು ಏನು ಅಂತ ಅಂದರೆ, ಮನೇಲಿರೋ ಹೆಣ್ಮಕ್ಳು ಅಂತ ಅಂದರೆ ನನ್ನನ್ನು ಸೇರಿಸ್ಕೊಂಡು ತುಂಬ ಬಟ್ಟೆಗಳನ್ನ ತಗೋತೀವಿ ನಾವು. ಆದರೆ ಮನೇಲಿದ್ದಾಗ ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅಂತ ತುಂಬ ಹಂಗೆ ಇಟ್ಬಿಟ್ಟಿರ್ತೀವಿ. ಅದೆಲ್ಲ ನಾವು ಪ್ರತಿದಿನ ಯೂಸ್ ಮಾಡುವಂಥದ್ದಾಗಿರ್ಬೋದು, ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಹಂಗೆ ಇಟ್ಟಿರ್ತೀವಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಏನಾದರೂ ಒಂದು ತೊಂದರೆ ಆಗಿಬಿಡುತ್ತೆ, ಅಲ್ಲಿಗೂ ಕೂಡ ನಾವು ಸರಿಯಾಗಿ ಹೋಗೋಕ್ಕಾಗೋದಿಲ್ಲ. ಎಷ್ಟೋ ಒಂದು ಆಸೆಗಳೆಲ್ಲ ನಾವು ಹಂಗೆ ಇಟ್ಬಿಟ್ಟಿರ್ತೀವಿ, ಅದೆಲ್ಲ ನಾವು ಫುಲ್ಫಿಲ್ ಮಾಡಿಕೊಂಡು ಪ್ರತಿದಿನ ಒಂದು ನೀಟಾಗಿರುವಂಥದ್ದು ಕೂಡ ತುಂಬ ಒಳ್ಳೆಯದು. ಒಂದು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಕೂಡ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನಮ್ಮ ಯೋಚನೆಗಳನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊಂಡು ನೋಡಿ ತುಂಬ ಲೈಫಲ್ಲಿ ಖುಷಿಯಾಗಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.